ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿದ್ದ ಬಿಹಾರ ರಾಜ್ಯದ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ನಿನ್ನೆ ಹೊರಬಿದ್ದಿದೆ. ಮೋಸ್ಟ್ಲಿ ಎನ್ಡಿಎ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಬಹುಮತವನ್ನ ಪಡೆದುಕೊಂಡಿದೆ. ಎನ್ಡಿಎ ನಿನ್ನೆ ಸಹಜವಾಗಿ ಬಿಜೆಪಿ ಪಾಳ್ಯದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿತ್ತು. ಬಿಹಾರದಲ್ಲಿ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಮ್ಯಾಜಿಕ್ ವರ್ಕೌಟ್ ಆಗಿದೆ. ಡಬಲ್ ಸೆಂಚುರಿ ದಾಟಿದೆ ಎನ್ಡಿಎ ಮೈತ್ರಿಕೂಟ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. 206 ಕ್ಷೇತ್ರಗಳಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವು ಸಿಕ್ಕಿದೆ. 89 ಕ್ಷೇತ್ರಗಳಲ್ಲಿ ಗೆದ್ದು ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೋದಿ ಹವಾ ಮುಂದೆ ಮುಗ್ಗರಿಸಿ ಬಿದ್ದಿದೆ ಮಹಾಗಠಬಂಧನ್. ಮತ್ತೆ ಗ್ಯಾರಂಟಿ ಯೋಜನೆಗಳು ಕೂಡ ವರ್ಕೌಟ್ ಆಗಲಿಲ್ಲ. ಅರ್ಧ ಶತಕವನ್ನ ಕೂಡ ಮುಟ್ಟೋದಕ್ಕೆ ಮಹಾಗಠಬಂಧನ್ಗೆ ಸಾಧ್ಯವಾಗಲಿಲ್ಲ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಕೇವಲ 34 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ಗೆ ಗೆಲುವು ಸಿಕ್ಕಿದೆ ಅಷ್ಟೇ. 2 ಅಂಕಿಯನ್ನ ಕೂಡ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ. ಕೇವಲ 6 ಕ್ಷೇತ್ರ ಗೆದ್ದ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆಗಿದೆ. ಬಹುತೇಕರು ಅಂತದೊಂದು ಅಂದಾಜಿಟ್ಕೊಂಡಿದ್ರು, ಡಬಲ್ ಡಿಜಿಟ್ ಆದ್ರೂ ಅಟ್ಲೀಸ್ಟ್ ರೀಚ್ ಆಗುತ್ತಾ ಕಾಂಗ್ರೆಸ್ ಪಾಳಿಯ ಅಲ್ಲಿ, ಅದು ಅನುಮಾನ ಇದೆ ಅಂತ ಹಂಗೆ ಆಗೋಯ್ತು ನೋಡಿ. ಡಬಲ್ ಡಿಜಿಟ್ ಕೂಡ ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ. ಜಸ್ಟ್ 6 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವು ಸಾಧಿಸೋದಕ್ಕೆ ಕಾರಣ ಆಗಿದೆ. ಬಿಟ್ರೆ ಉಳಿದಂತೆ ಎಲ್ಲ ಕಡೆ ಕೂಡ ಅವರ ಸಾಧನೆ ಶೂನ್ಯ ಅನ್ನೋದನ್ನ ಮತದಾರರು ಕಾಂಗ್ರೆಸ್ ಅನ್ನ ತಿರಸ್ಕರಿಸಿಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮಹಾಗಠಬಂಧನ್ನನ್ನೇ ಅಲ್ಲಿನ ಮತದಾರರು ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಿನ್ನೆಯ ರಿಸಲ್ಟ್ ನೋಡಿದ್ರೆ ಗೊತ್ತಾಗ್ಬಿಡ್ತು. ಯಾವ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಮೋಸ್ಟ್ಲಿ ಇದನ್ನ ಅಂದಾಜು ಮಾಡಿರ್ಲಿಕ್ಕಿಲ್ಲ. ಅಂದ್ರೆ ಯಾವ ರಿಸಲ್ಟ್ ಅನ್ನ ಕೂಡ ಗಮನಿಸಿದ್ರು 200 ಕ್ರಾಸ್ ಆಗುತ್ತೆ ಎನ್ಡಿಎ ಅಂತ ಎಲ್ಲೂ ಕೂಡ ರಿಸಲ್ಟ್ ಕೊಟ್ಟಿರಲಿಲ್ಲ. ಬಟ್ ಎಲ್ಲರ ನಿರೀಕ್ಷೆ ಮೀರಿ ಎನ್ಡಿಎಗೆ 206 ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಒನ್ಸ್ ಅಗೈನ್ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಎನ್ಡಿಎ ಸಕ್ಸಸ್ ಆಗಿದೆ. ಬಟ್ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ. ಕಾರಣ ಈಗ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸಿರೋದು ಬಿಜೆಪಿ. ಹಾಗಾಗಿ ನಿರ್ಣಾಯಕ ಬಿಜೆಪಿಯದ್ದು. ಯಾರು ಸಿಎಂ ಆಗ್ತಾರೆ, ಒನ್ಸ್ ಅಗೈನ್ ನಿತೀಶ್ ಕುಮಾರ್ ಅವರೇ ಸಿಎಂ ಸ್ಥಾನದಲ್ಲಿ ಕೂತ್ಕೊಳ್ತಾರ, ಇದೆಲ್ಲವೂ ಕೂಡ ಕುತೂಹಲ.